ಫ್ರೆಂಡ್ಸ್ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡಲು ತಮಗೆ ಸ್ವಾಗತ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರ ಅಥವಾ ಸ್ಯಾಂಕ್ಷನ್ ಆರ್ಡರ್ ಬಂದಿಲ್ಲಪ್ಪ ಅಂತಂದರೆ ನಾನು ಹೇಳುವ ಈ ಒಂದು ಮೆಥಡ್ ಮೂಲಕ ನಿಮ್ಮ ಮಂಜೂರಾತಿ ಪತ್ರವನ್ನು ನೀವು ಪಡೆಯಬಹುದಾಗಿದೆ. ಅದು ಹೇಗೆ ಮಂಜೂರಾತಿ ಪತ್ರವನ್ನು ಪಡೆಯುವುದು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವೇನು ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದಿರಿ. ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರ ಅಥವಾ ಸ್ಯಾಂಕ್ಷನ್ ಆರ್ಡರ್ ನಿಮಗೆ ಬಂದಿಲ್ಲಪ್ಪ ಅಂತಂದರೆ ನೀವು ನಾ ಹೇಳುವಂಥ ಈ ಒಂದು ಮೆಥಡ್ ಮೂಲಕ ನಿಮ್ಮ ಮಂಜೂರಾತಿ ಪತ್ರವನ್ನು ನೀವು ಪಡೆಯಬಹುದಾಗಿದೆ. ಫ್ರೆಂಡ್ಸ್, ಈಗ ನಾನು ನಿಮಗೆ ಲೈವ್ ಆಗಿ ಒಂದು ರೇಷನ್ ಕಾರ್ಡ್ ಸಂಖ್ಯೆನ ಹಾಕಿ ಮಂಜೂರಾತಿ ಪತ್ರವನ್ನು ಪಡೆಯುವಂಥ ವಿಧಾನ ತಿಳಿಸ್ತೇನೆ. ತದನಂತರ ನೀವು ಯಾವ ರೀತಿಯಾಗಿ ಪಡಿಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೇನೆ. ನೋಡ್ತಿರ್ಬೋದು, ನಾವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದಿದ್ದೇನೆ. ಈ ವೆಬ್ಸೈಟಲ್ಲಿ ನಾನು ಈಗ ಒಂದು ರೇಷನ್ ಕಾರ್ಡ್ ಸಂಖ್ಯೆನ ಹಾಕ್ತಾ ಇದ್ದೇನೆ. ಸೊ ಈ ಒಂದು ರೇಷನ್ ಕಾರ್ಡ್ ಸಂಖ್ಯೆ ಹಾಕಿದ ಮೇಲೆ ನನಗೆ ಮಂಜೂರಾತಿ ಪತ್ರ ಬರುತ್ತೆ. ನೋಡ್ತಿರ್ಬೋದು, ನಾನು ರೇಷನ್ ಕಾರ್ಡ್ ಸಂಖ್ಯೆ ಹಾಕಿ RC ವಿವರಗಳನ್ನ ಪಡೆಯಿರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ ದಿಸ್ RC ಇಸ್ ಆಲ್ರೆಡಿ ರಿಸೀವ್ಡ್ ಅಂತ ಬರುತ್ತೆ. ನೀವು ಅರ್ಜಿ ಹಾಕಿದ ಮೇಲೆ ಮಂಜೂರಾತಿ ಬರೋದು. ಸೊ ಅರ್ಜಿ ಹಾಕಿರೋರಿಗೆ ಈ ರೀತಿ ಬಂದು ನೆಕ್ಸ್ಟ್ ಓಕೆ ಅಂತ ಕೊಟ್ಟಾಗ ಆಟೋಮೆಟಿಕ್ ಆಗಿ ಆ ಒಂದು ಮಂಜೂರಾತಿ ಪತ್ರ ನಮಗೆ PDF ರೂಪದಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಬರ್ತಾ ಇದೆ. ನೋಡ್ತಿರ್ಬೋದು, ಇದುವೇ ಮಂಜೂರಾತಿ ಪತ್ರ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ, ಈ ರೀತಿಯಾಗಿ ತಮ್ಮ ರೇಷನ್ ಕಾರ್ಡ್ ಸಂಖ್ಯೆನ ಹಾಕೊಂಡು ಒರಿಜಿನಲ್ ಮಂಜೂರಾತಿ ಪತ್ರ ಸಿಕ್ಕಿಲ್ಲಪ್ಪ ಅಂತಂದ್ರೆ ಈ ರೀತಿಯಾಗಿ ಮಂಜೂರಾತಿ ಪತ್ರವನ್ನು ನೀವು ಪಡೆಯಬಹುದಾಗಿದೆ. ಸೊ ಈ ರೀತಿ ಒಂದು ಪ್ರಿಂಟ್ ಬರುತ್ತೆ, ಅದನ್ನ ಸೇವ್ ಅಥವಾ ಪ್ರಿಂಟ್ ಅಂತ ಕೊಟ್ಟಾಗ ನಿಮಗೆ ಮಂಜೂರಾತಿ ಪತ್ರ ಪ್ರಿಂಟ್ ಆಗುತ್ತೆ. ಹಾಗಾದರೆ ನೀವು ಕೂಡ ನಿಮ್ಮ ಒಂದು ಮಂಜೂರಾತಿ ಪತ್ರ ಬೇಕಾಗಿತ್ತಪ್ಪ ಅಂತಂದರೆ ಯಾವ ರೀತಿಯಾಗಿ ಪಡ್ಕೋಬೇಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಇದು ಯಾವುದೇ ಒಂದು ಓಪನ್ ವೆಬ್ಸೈಟಲ್ಲಿ ಇನ್ನೂ ಶುರುವಾಗಿಲ್ಲ. ಸೊ ತಾವು ತಮ್ಮ ಒಂದು ಮಂಜೂರಾತಿ ಪತ್ರವನ್ನು ಪಡ್ಕೋಬೇಕಾಗಿತ್ತಪ್ಪ ಅಂತಂದರೆ ಯಾವುದಾದರೂ ನಿಮ್ಮ ಹತ್ತಿರ ಇರುವಂಥ ಯಾವುದಾದರೂ ಗ್ರಾಮವನ್ ಕೇಂದ್ರ ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಯಾವುದಾದ್ರೂ ಕೇಂದ್ರಕ್ಕೆ ಹೋಗಿ ನೀವು ಅವರ ಲಾಗಿನ್ ಇರುತ್ತೆ, ಅವರ ಲಾಗಿನ್ ಮೂಲಕ ನೀವು ಈ ರೀತಿಯಾಗಿ ಮಂಜೂರಾತಿ ಪತ್ರವನ್ನು ಪಡಿಬೋದು. ನೆನಪಿಟ್ಕೊಳ್ಳಿ, ನೀವು ಸ್ವತಃ ಈ ಒಂದು ಮಂಜೂರಾತಿ ಪತ್ರ ಪಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಹತ್ತಿರದ ಗ್ರಾಮವನ್, ಕರ್ನಾಟಕವನ್, ಬಾಪೂಜಿ ಸೇವಾ ಕೇಂದ್ರ ಅಥವಾ ನೀವು ನಿಮ್ಮ ರೇಷನ್ ಕಾರ್ಡ್ ಕೊಟ್ಟು ಮಂಜೂರಾತಿ ಪತ್ರವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.